ಅಹಂಕಾರ ಅಲ್ಲ, ದುರಹಂಕಾರಿಯಾಗಿ ನಡೆಯುವುದಕ್ಕೆ ಕಾರಣ ಶರಜಪೀಠನಿಂದ ವರವನ್ನು ಪಡೆದಿದ್ದೇನೆ ಎನ್ನುವ ಒಂದೇ ಒಂದು ಕಾರಣ. ನಿನಗೆ ವರ ಕೊಟ್ಟದ್ಯಾರು? ಬ್ರಹ್ಮನ ಅಮ್ಮ ನಾನು. ವರ ಪಡೆದ ರೀತಿ ಹೇಗೆ? ಸರೆಯ ಯೋನಿಸರಿಂದ ತನ್ನ ಪಾಲಿಗೆ ಮರಣವಾಗದೆ ಇರಲಿ ಎನ್ನುವ ಹಾಗೆ. ಆದ್ರೆ ಅದೇ ಹೇಳಿತ್ತು, ಬಂದದ್ದು ಯಾರೆನ್ನು ಹಾಗೆ ತಿಳಿಯುವುದಕ್ಕೆ ಶಕ್ತಿ ಇಲ್ಲದೆ ಹೋಯಿತು. ಅಯ್ಯೋ ನಿಜ ನಾನು, ಆದಿಮಾಯ ನಾನು, ಆದಿಶಕ್ತಿ ನಾನು, ಸ್ವಯಂಭು ನಾನು, ಸರ್ವಚೇತನಾತ್ಮಕಿ ನಾನು. ಮಹಿಷ ಇನ್ನು ಕಾಲ ಮಿಂಚಿ ಹೋಗ್ಲಿಲ್ಲ. ಮಾಡಿದ ತಪ್ಪಾಯ್ತನ್ನು ಹಾಗೆ ನನ್ನ ಅಪ್ಪದ ಕಾರಣತನಾದಿ ಅಂತ ಆದ್ರೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅವಕಾಶ ಇಲ್ಲ. ಇದೇ ರೀತಿಯಾಗಿ ಮುಂದೊಂದು ಬಂದೆ ಅಂತ ಆದ್ರೆ ಪುರದ ಮೂಲಕ ಅಪ್ಪನಿನ ಸ್ವಕ್ಕೆ ನಿನ್ನ ಕಾಲಿಡಬೇಕು. ಕಾಲನ್ನು ಮನ್ನಿಸಿ ಬಿಡ್ತೀಯ. ಹೌದು, ನಿನ್ನ ಕಾಲಿನ ಅದಕ್ಕೆ ನನಗುಂಟ ಯಾಕಿಲ್ಲ. ನಿನ್ನನ್ನು ಬಿಟ್ಟೆ ಯಾಕೆ? ಯಾಕೆ ಬಿಟ್ಟೆ? ನಿನಗೆ ಹೇಳಿದ್ದಲ್ಲ, ಮತ್ತೆ ನಿನಗೆ ಹೇಸಿ. ನೀನ್ ಯಾರು? ನಾರಿ. ನಿನ್ನನ್ನು ಕೊಂದೆ ಅಂತ ನಾರಿ ಹತ್ತು ದೋಷ ನನ್ನ ಪಾಲಿಗೆ ಬರ್ತದೆ. ಅದು ಬರಬಾರ್ದು ಉದ್ದೇಶವಾಗಿ ನಿನ್ನನ್ನು ಬಿಟ್ಟದ್ದು. ಈಗ ನೀತಿ ಮಾತು ಹೇಳ್ತಾನೆ ಕೇಳು. ಸೂರ್ಯನ ಪಕ್ಷ ವಹಿಸಿ ಬಂದೇನೋ ಸಂಬತ್ತು ತಪ್ಪಾಯ್ತಿರುವಾಗಿ ಇಲ್ಲಿಂದ ಹೋದ್ರೆ ನನ್ನ ಬಿಟ್ಟೇನು. ಇಲ್ಲಂತೂ ಬಡಿದುಕೊಂಡಿರೋ ಜಾಗೃತ ಜಾತರ ಕೋಣ ಶಾಪ ಪಾಪ ತಾಪ ಇದರ ಅರಿವು ನನಗೆ ಗೊತ್ತಾದ್ರೆ ಇಂಥ ಕಾರ್ಯದಲ್ಲಿ ನೀನು ಮುಂದಾಗ್ತಾ ಇದೆಯಾ? ಸಂಸ್ಕಾರದ ಗಂಧ ಕೋಣನೇ ಈಗ ನೋಡು, ನಿನ್ನ ಮುಂಭಾಗ ನಾರಿಯಾಗಿ ಕಾಣಿಸಿಕೊಂಡೇ ಹಾಗೆ ನನ್ನ ನೀತಿ ಮಾತ್ರ ನಿನಗೆ ಪತ್ತೆ ಆಗ್ತದೆ ಅನ್ನೋಕ್ಕಾಗಿ ಇದೇ ರೀತಿಯಾಗಿ ಮುಂದರಿದು ಬರ್ತಿ ಅಂತ ಆದ್ರೆ ನಾರಿಯಲ್ಲ ಹೆಮ್ಮಾರಿ. ನೀನು ಹೆಮ್ಮಾರಿ ಅದು, ನಾನು ಕೋಣ ಬಾರುತ್ತೇನೆ.
ಆ